ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದದ ಗರಿಷ್ಠ ಲಾಭವನ್ನು ದೇಶದ ಉದ್ಯಮಗಳಿಗೆ ತಲುಪಿಸುವ ಉದ್ದೇಶದಿಂದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಈ ಒಪ್ಪಂದದ ಸೌಲಭ್ಯಗಳನ್ನು ಸುಲಭವಾಗಿ ಒದಗಿಸಲು ದೇಶಾದ್ಯಂತ 1,000 ಸಲಹಾ ಸಿಬ್ಬಂದಿಯ ನಿಯೋಜನೆ ಹಾಗೂ ಟ್ರೇಡ್ ಪೋರ್ಟಲ್ ಅನ್ನು ಮೇಲ್ದರ್ಜೆಗೇರಿಸುವುದಾಗಿ ಅವರು ತಿಳಿಸಿದ್ದಾರೆ. ಲಂಡನ್ನಲ್ಲಿ ಇಂದು ನಡೆದ 10ನೇ ವಾರ್ಷಿಕ ಯುಕೆ ಭಾರತ ಸಪ್ತಾಹವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತ ಬ್ರಿಟನ್ ಪಾಲುದಾರಿಕೆಯು ಸಾಂಪ್ರದಾಯಿಕ ವ್ಯಾಪಾರವನ್ನು ಮೀರಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಪ್ರಮುಖ ಖನಿಜಗಳು, ರಕ್ಷಣೆ ಮತ್ತು ಶುದ್ಧ ಇಂಧನದಂತಹ ಆಯಾಯ ಕ್ಷೇತ್ರಗಳಿಗೆ ವಿಸ್ತರಿಸಿದೆ ಎಂದು ತಿಳಿಸಿದರು. ಈ ಒಪ್ಪಂದದಿಂದ ಭಾರತೀಯ ವೃತ್ತಿಪರರಿಗಾಗುವ ಅನಾನುಕೂಲಗಳನ್ನು ವಿವರಿಸಿದ ಅವರು ಬ್ರಿಟನ್ನಲ್ಲಿ ಕೆಲಸ ಮಾಡುತ್ತಿರುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಗೆಯಿಂದ 5 ವರ್ಷಗಳ ಕಾಲ ವಿನಾಯಿತಿ ಸಿಗಲಿದೆ. ಇದರಿಂದ ಉಳಿತಾಯವಾಗುವ ಹಣವನ್ನು ಭಾರತದಲ್ಲಿರುವ ಬಡ್ಡಿ ಸಹಿತ ಹಾಗೂ ತೆರಿಗೆ ಮುಕ್ತ ಭವಿಷ್ಯ ನಿಧಿ ಖಾತೆಗಳಿಗೆ ವರ್ಗಾಯಿಸಲು ಈ ಒಪ್ಪಂದವು ಅವಕಾಶ ಮಾಡಿಕೊಡುತ್ತದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತವು ಆರ್ಥಿಕವಾಗಿ ದುರ್ಬಲವಾಗಿದ್ದ ಪರಿಸ್ಥಿತಿಯಿಂದ ಹೊರಬಂದು ಇದೀಗ ಜಗತ್ತಿನ ಅತಿದೊಡ್ಡ ಅವಕಾಶದ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಭಾರತವು ಇಂದು ನಂಬಿಕೆ, ಪ್ರತಿಭೆ, ಎಲ್ಲರನ್ನೂ ಒಳಗೊಳ್ಳುವ ಬೆಳವಣಿಗೆ ಮತ್ತು ಸ್ಥಿರ ವಾತಾವರಣವನ್ನು ಪ್ರತಿನಿಧಿಸುತ್ತಿದ್ದು, ಎರಡೂ ದೇಶಗಳ ಅತ್ಯುತ್ತಮ ಕೊಡುಗೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಈ ಒಪ್ಪಂದದ ಪ್ರಮುಖ ಉದ್ದೇಶವಾಗಿದೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟರು. Over every single line, over every single product, but in a spirit of fairness, in a spirit of accommodation, very sensitive to each other's interests and concerns,